ಮಾತು ಕೇಳೋರಿಗೆ ಒಂದ್ಸಲ ಹೇಳಿದ್ರೆ ಅದನ್ನ ಸರಿಯಾಗಿ ಕೇಳಿಸ್ಕೊಂಡು ಆಗಿರೋ ತಪ್ಪನ್ನ ಸರಿಪಡಿಸ್ಕೊಂಡು ಮತ್ತೆ ತಪ್ಪು ಆಗದೆ ಇರೋ ಥರ ಮುತುವರ್ಜಿ ವಹಿಸ್ತಾರೆ. ಆದರೆ ಮಾತು ಕೇಳದೆ ಇರೋರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಕತ್ತೆ ಮುಂದೆ ಕಿಂದರಿ ಬಾರಿಸ್ದಂಗೆ. ಅವ್ರು ಮಾಡೋದನ್ನೇ ಮಾಡೋದು. ನೀವು ಮಾತನಾಡ್ತಿರೋದು BBMP ಬಗ್ಗೆ ಅಲ್ವಾ ಅಂದ್ರ? ಹೌದು ಸ್ವಾಮಿ. ಸರ್, ನಾನು ಜೀವನ ಮಾಡ್ತಿರೋ ಮನೆ ಮಾರಿದ್ರೆ ಕೈಗೆ 3.25 ರೂಪಾಯಿ ಸಿಗುತ್ತೆ. ಅಷ್ಟು ಚಿಕ್ಕದು ಮನೆ, 10/15 ಸರ್. ಹೋಗಿ ಈ ಮನೆಗೆ 4 ಕೋಟಿ ಟ್ಯಾಕ್ಸ್ ಕಟ್ಟಿ ಅಂತಿದ್ದೀರಲ್ಲ, ಎಲ್ಲೋಗಿ ಸಾಯೋದು ಸರ್ ನಾವು? ಮನೆಗೆ ಯಾರಾದರೂ ನೆಂಟರು ಬಂದ್ರೆ ಅವರನ್ನ ಒಳಗ್ ಮಲಗಿಸಿ ಮನೆ ಓನರು ಆಚೆ ಮಲ್ಕೋಬೇಕು. ಅಷ್ಟು ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ ಜನರು. ಅಂಥವರಿಗೆ BBMP ಟ್ಯಾಕ್ಸ್ ಕಟ್ಟಿ ಅಂತ ಬೆನ್ ಹಿಂದೆ ಬಿದ್ದಿದೆ. ಅದು ಏನು 1000-2000 ಮಾತಲ್ಲ, ಕೋಟಿ ಕಟ್ಟಿ ಅಂತ ರಶೀದಿ ಕೊಡ್ತಿದೆ. ಎಸ್, BBMP ಆನ್ಲೈನ್ ಟ್ಯಾಕ್ಸ್ ಸಿಸ್ಟಮ್ ಹೊಗೆ ಹಾಕ್ಸ್ಕೊಂಡಿದೆ. ವರ್ಷಕ್ಕೆ 2000-3000 ತೆರಿಗೆ ಕಟ್ತಿದ್ದ ಸಾರ್ವಜನಿಕರಿಗೆ ಸದ್ಯ 2 ಕೋಟಿ 3 ಕೋಟಿ ತೆರಿಗೆ ಕಟ್ಟಿ ಅಂತ BBMP ರಶೀದಿ ಕೊಡ್ತಿದೆ. ಇದೆಲ್ಲ ಪ್ರಾಬ್ಲಮ್ಗಳು ಆನ್ಲೈನ್ ಟ್ಯಾಕ್ಸ್ ಸಿಸ್ಟಮ್ನಿಂದ ಆಗ್ತಿದೆ ಅಂತ ಗೊತ್ತಿದ್ರೂ ಕೂಡ BBMP ಮಾತ್ರ ಇದನ್ನ ಸರಿಪಡಿಸ್ತಿಲ್ಲ. ಬೆಂಗಳೂರು ಮಹಾನಗರದ ವ್ಯಾಪ್ತಿಯಲ್ಲಿ ಸುಮಾರು 6.5 ಲಕ್ಷ ಅದಕ್ಕಿಂತಲೂ ಹೆಚ್ಚು ಸ್ವತ್ತುಗಳಿಗೆ ಇವತ್ತು ಪ್ರಾಪರ್ಟಿ ಟ್ಯಾಕ್ಸು ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸಗಳಲ್ಲಿ ಕಂಡು ಬರ್ತಾ ಇರೋದ್ರಿಂದ ಇವತ್ತು 6.5 ಲಕ್ಷ ಪ್ರಾಪರ್ಟಿಗಳಿಗೆ ಇವತ್ತು ಆಸ್ತಿ ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. 30-40 ಆಸ್ತಿಗೆ 4,35,32,161 ರೂಪಾಯಿ ಅಂದರೆ ನೀವು ನಂಬಲೇಬೇಕು. ಪ್ರಾಬ್ಲಮ್ ಹಿಂಗಿದೆ. ನಿಮ್ಮ ಬೇಜವಾಬ್ದಾರಿತನದಿಂದ ಜನರಿಗೆ ತೊಂದರೆಯಾಗ್ತಿದೆ. ನೀವಿರೋದೇನಕ್ಕೆ? ಆಫ್ಟರ್ ಆಲ್ ಒಂದು ಸಣ್ಣ ಸಮಸ್ಯೆನ ಸರಿಪಡಿಸೋಕಾಗಲ್ವಾ ಅಂತ TV9 ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಮೇಯರ್ ಕೂಡ ಎಲ್ಲಾ ಸರಿ ಹೋಗ್ಬಿಡುತ್ತೆ ಅಂತ ಆಶ್ವಾಸನೆ ಕೊಟ್ಟಿದ್ರು. ಆದ್ರೂ ಸಮಸ್ಯೆ ಇನ್ನೂ ಸರಿ ಹೋಗಿಲ್ಲ. ಏನ್ ಮೇಡಮ್, ಎಲ್ಲ ಸರಿ ಮಾಡ್ತೀನಿ ಅಂತ ಬಿಲ್ಡಪ್ ಕೊಟ್ಟಿದ್ರಿ, ಆದ್ರೆ ಪ್ರಾಬ್ಲಮ್ ದಿನೇ ಜಾಸ್ತಿ ಆಗ್ತಿದೆ, ಏನ್ ಊರಲ್ಲಿದ್ದೀರಾ ಅಂತ ಕೇಳಿದ್ರೆ ಇದೆ, ಆನ್ಲೈನ್ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಖಂಡಿತ ಸಮಸ್ಯೆ ಇದೆ, ಆದಷ್ಟು ಬೇಗ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರಿಗೆ ಸುಲಭವಾಗಿರಲಿ ಅಂತೇಳಿ ಆನ್ಲೈನ್ ಸಿಸ್ಟಮ್ ನಾವು ಮಾಡಿದ್ವಿ. ಈ ಮಾಡಿದಂಥ ಸಮಯದಲ್ಲಿ ಈ ಸಾಫ್ಟ್ವೇರಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಆಗ್ತಾಯಿದೆ. ಸಾಕಷ್ಟು ದೂರುಗಳು ಬರ್ತಾಯಿದೆ. 100ರಿಂದ 1000ಕ್ಕೆ ಹೋಗ್ತಾಯಿದೆ, 1000ದಿಂದ ಲಕ್ಷಕ್ಕೆ ಹೋಗ್ತಾಯಿದೆ, ಲಕ್ಷಗಳು ಕೋಟಿಗೆ ಹೋಗ್ತಾಯಿದೆ. ಈ ಥರ ಭಾಳಷ್ಟು ಏರುಪೇರುಗಳು ಆಗ್ತಾಯಿದೆ. ಸದ್ಯ ತೆರಿಗೆ ಮೇಲೆ BBMP 5% ರಿಯಾಯಿತಿ ಕೊಟ್ಟು ತೆರಿಗೆ ಕಟ್ಟೋ ದಿನಾಂಕವನ್ನ 1 ತಿಂಗಳು ಎಕ್ಸ್ಟೆಂಡ್ ಮಾಡಿ ಮಾಡ್ತಿರೋ ತಪ್ಪಿಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದೆ. ಬೆಂಗಳೂರನ್ನ ಸಿಂಗಾಪುರದ ರೇಂಜ್ಗೆ ಡೆವಲಪ್ ಮಾಡ್ತೀನಿ ಅಂತ ಓಡ್ಬಿಟ್ಕೊಂಡು ಓಡಾಡೋ ಮೇಯರ್ ಪದ್ಮಾವತಿಯವರು ಗಂಟೆಗಳಲ್ಲಿ ಮಾಡೋ ಕೆಲಸಕ್ಕೆ ತಿಂಗಳಾನುಗಟ್ಲೆ ಯಾಕೆ ಟೈಮ್ ತಗೊಳ್ತಿದಾರೋ ಗೊತ್ತಿಲ್ಲ. ಇನ್ಮೇಲಾದ್ರೂ ಪದ್ಮಕ್ಕನವರು ಮೈ ಮೇಲೆ ಖಬರಿಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ತೆರಿಗೆದಾರರ ವಿನಂತಿ. ಶಿವರಾಜ್ ಕುಮಾರ್, TV9, ಬೆಂಗಳೂರು.